ಗ್ರೀಸ್ನಲ್ಲಿ ನಡೆದಂತ ಟ್ರೋಮಿಯಾ ಅಂತಾರಾಷ್ಟ್ರೀಯ ಸ್ಪ್ರಿಂಟ್ ಮತ್ತು ರಿಲೇ ಸ್ಪರ್ಧೆಯಲ್ಲಿ ಭಾರತದ ಯುವ ಓಟಗಾರ ಅನಿಮೇಶ್ ಕುಜೂರ್ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ರಾಷ್ಟ್ರೀಯ ದಾಖಲೆಯನ್ನು ಮುರಿಯುವ ಮೂಲಕ ಎಂಬುದು ಇಲ್ಲಿ ವಿಶೇಷವಾಗಿದೆ. ಇನ್ನು ಅಥೆನ್ಸ್ನ ಉಪನಗರವಾದ ವಾರಿಯಲ್ಲಿ ನಡೆದಂತ ಈ ಓಟದ ಸ್ಪರ್ಧೆಯಲ್ಲಿ 22 ವರ್ಷದ ಅನಿಮೇಶ್ ಕೇವಲ 10.18 ಸೆಕೆಂಡ್ಗಳಲ್ಲಿ 100 ಮೀಟರ್ ಕ್ರಮಿಸಿದರು. ಈ ಮೂಲಕ 100 ಮೀಟರ್ ಓಟದಲ್ಲಿ ಅತ್ಯಂತ ವೇಗವಾಗಿ ಓಡಿದ ಭಾರತೀಯ ಎನಿಸಿಕೊಂಡರು. ಇನ್ನು ಇದಕ್ಕೂ ಮುನ್ನ ಈ ದಾಖಲೆ ಗುರಿಂದರ್ ವೀರ್ ಸಿಂಗ್ ಅವರ ಹೆಸರಿನಲ್ಲಿತ್ತು. ಗುರಿಂದರ್ ವೀರ್ ಕೂಡ 100 ಮೀಟರ್ ಓಟವನ್ನು 10.20 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ ರಾಷ್ಟ್ರೀಯ ದಾಖಲೆ ಬರೆದಿದ್ರು. ಇದೀಗ ಕೇವಲ 10.18 ಸೆಕೆಂಡ್ಗಳಲ್ಲಿ 100 ಮೀಟರ್ ಕ್ರಮಿಸಿ ಅನಿಮೇಶ್ ಕುಜೂರ್ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಮೇ ತಿಂಗಳಲ್ಲಿ ಸೌತ್ ಕೊರಿಯಾದಲ್ಲಿ ನಡೆದಂತ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪುರುಷರ 200 ಮೀಟರ್ ಫೈನಲ್ನಲ್ಲಿ ಅನಿಮೇಶ್ ಕೇವಲ 20.32 ಸೆಕೆಂಡ್ಗಳಲ್ಲಿ ಗುರು ತಲುಪುವ ಮೂಲಕ ದಾಖಲೆ ಬರೆದಿದ್ರು. ಇದೀಗ 100 ಮೀಟರ್ ಹಾಗೂ 200 ಮೀಟರ್ ಓಟದಲ್ಲಿ ಭಾರತದ ಪರ ಅತಿ ವೇಗವಾಗಿ ಆಡಿದಂತ ಅಥ್ಲೀಟ್ ಎಂಬ ದಾಖಲೆ ಅನಿಮೇಶ್ ಪಾಲಾಗಿದೆ. ಇನ್ನು ಟ್ರೋಮಿಯಾ ಅಂತಾರಾಷ್ಟ್ರೀಯ ಸ್ಪ್ರಿಂಟ್ ಮತ್ತು ರಿಲೇ ಸ್ಪರ್ಧೆಯ 100 ಮೀಟರ್ ಫೈನಲ್ನಲ್ಲಿ ಅನಿಮೇಶ್ ಮೊದಲ ಸ್ಥಾನ ಪಡೆದರೆ ಗ್ರೀಸ್ನ ಸೊಟೆರಿಯಸ್ ಗರಗಾನಿಸ್ 10.23 ಸೆಕೆಂಡ್ಗಳು ಮತ್ತು ಸಮುಲೆ ಸ್ಯಾಮ್ಯುಯಲ್ಸನ್ 10.28 ಸೆಕೆಂಡ್ಗಳು ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡರು.